ನಿಮ್ಮ ಜೀವನದಲ್ಲಿ ನೀವು ತುಂಬಾನೇ ನಂಬಿದವರು, ನಿಮ್ಮ ಕಣ್ಣಿನಲ್ಲಿ ನೀರನ್ನು ಬರಬಾರದೆಂದು ಕೊಂಡವರು, ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಭಾವಿಸಿದವರು, ಅದೇ ಜನರು ಒಂದು ದಿನ ನಿಮ್ಮನ್ನು ತೊರೆದು ಹೋಗುತ್ತಾರೆ. ನೀವು ಪ್ರೀತಿಸಿದವರು, ನೀವು ಸಹಾಯ ಮಾಡಿದವರು, ನೀವು ನಿಮ್ಮ ಸಮಯ, ನಂಬಿಕೆ ಮತ್ತು ಮನಸ್ಸನ್ನು ಎಲ್ಲವನ್ನ ಕೊಟ್ಟವರು, ಅದೇ ಜನರು ನಿಮ್ಮನ್ನು ಮೋಸ ಮಾಡಿ ಹೋಗಿದ್ದಾರೆ. ನೀವು ಒಳ್ಳೆಯವರಾಗಿದ್ದಕ್ಕೆ, ನೀವು ನಿಷ್ಠಾವಂತರಾಗಿದ್ದಕ್ಕೆ, ನೀವು ನಂಬಿದ್ದಕ್ಕೆ ಇಂದು ನೀವು ಒಬ್ಬಂಟಿಯಾಗಿ ಕುಳಿತು ನೋವನ್ನು ಅನುಭವಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈ ಸಮಾಜವೇ ಹಾಗೆ ನೋಡಿ. ಅತಿಯಾದ ಒಳ್ಳೆಯತನ ಕಂಡರೆ ಎಲ್ಲರಿಗೂ ಕೂಡ ಬಳಸಿಕೊಳ್ಳುವಂಥವರೇ ಆಗಿರುತ್ತಾರೆ. ಒಳ್ಳೆಯತನವನ್ನು ಅತಿಯಾಗಿ ಎಂದಿಗೂ ಕೂಡ ಎಲ್ಲಿಯೂ ಕೂಡ ತೋರಿಸುವುದಕ್ಕೆ ಹೋಗಲೇಬೇಡಿ. ಎಲ್ಲಿ ಮಾತನಾಡುವ ಅವಶ್ಯಕತೆ ಎನ್ನುವುದು ಇರುತ್ತದೆಯೋ ಅಲ್ಲಿ ಮಾತನಾಡಿ. ಎಲ್ಲಿ ಮೌನವಾಗಿ ಇರಬೇಕೋ ಅಲ್ಲಿ ಮೌನವನ್ನು ತಾಳಿ. ಎಲ್ಲಿ ನಿಮಗೆ ಗೌರವ ಎನ್ನುವುದು ದೊರೆಯುತ್ತದೆಯೋ ಅಲ್ಲಿ ಖಂಡಿತವಾಗಿಯೂ ಕೂಡ ಹೋಗಿ. ಎಲ್ಲಿ ನಿಮಗೆ ಗೌರವ ಎನ್ನುವುದು ದೊರೆಯುವುದಿಲ್ಲವೋ ಅಲ್ಲಿ ಖಂಡಿತವಾಗಿಯೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನೀವು ಹೋಗುವುದಕ್ಕೆ ಹೋಗಲೇಬಾರದು. ಅದೆಂತಹ ಸ್ನೇಹವೇ ಆಗಲಿ, ಅದೆಂತಹ ಸಂಬಂಧವೇ ಆಗಲಿ, ಗೌರವ ಎನ್ನುವುದು ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ಮೋಸವಾದಾಗ ಪ್ರತೀಕಾರವೇ ಪರಿಹಾರ ಎನ್ನುವುದು ಅಲ್ಲ ನೋಡಿ. ಪ್ರತೀಕಾರದಿಂದ ಗಾಯ ಗುಣವಾಗುವುದೇ ಇಲ್ಲ. ಆದರೆ ಗೀತೆಯ ಜ್ಞಾನದಿಂದ ನಿಮ್ಮ ಗುಣಗಳು ವಾಸಿಯಾಗುತ್ತವೆ. ನೀವು ಭಗವದ್ಗೀತೆಯನ್ನು ದಿನದಲ್ಲಿ ಒಮ್ಮೆಯಾದರೂ ಕೂಡ ಕೇಳುವುದರಿಂದ ಜೀವನದಲ್ಲಿ ಆಗಮಿಸುವಂತಹ ಅದೆಂತಹ ದೊಡ್ಡ ಸಮಸ್ಯೆಯಾದರೂ ಕೂಡ ನಿಮ್ಮ ಜೀವನದಲ್ಲಿ ಪರಿಹಾರ ಎನ್ನುವುದು ಕಂಡುಕೊಳ್ಳುವುದಕ್ಕೆ ಸಾಧ್ಯವನ್ನು ನೀಡುತ್ತದೆ. ನಿಮ್ಮನ್ನು ಮೋಸ ಮಾಡಿದವನು ನಿಮ್ಮ ಜೀವನದ ಅಂತ್ಯವಲ್ಲ, ಅವನು ದೇವರು. ನಿಮ್ಮ ಜೀವನದಿಂದ ತೆಗೆದುಹಾಕಿದ ಒಂದು ಪಾಠ ಮಾತ್ರ. ಅದರಿಂದ ಯಾರೇ ನಿಮ್ಮನ್ನು ಮೋಸ ಮಾಡಿದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುವುದನ್ನು ನೋಡಿ. ದೇವರು ಇದ್ದಾನೆ, ಅವನು ಯಾರಿಗೆ ಏನನ್ನ ಕೊಡಬೇಕೋ, ಯಾರಿಗೆ ಏನನ್ನ ಕೊಡಬಾರದು ಎಲ್ಲವನ್ನ ಕೂಡ ನೋಡಿ. ಎಲ್ಲವನ್ನ ಯಾವಾಗ ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ನಿಮಗೆ ಕೊಟ್ಟೇ ಕೊಡುತ್ತಾನೆ. ಅತ್ಯಮೂಲ್ಯವಾಗಿರುವಂತಹ ಬೋಧನೆಗಳ ಮೂಲಕ ಹೊಸ ದ್ರೋಹ, ನೋವು, ಕಣ್ಣೀರು, ಒಂಟಿತನ ಇವೆಲ್ಲವನ್ನು ಶಕ್ತಿಯನ್ನಾಗಿ ಹೇಗೆ ಮಾಡಬೇಕು ಎನ್ನುವುದು ನಾವು ಖಂಡಿತವಾಗಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಂತಹ ಒಂದಿಷ್ಟು ಅಂಶವನ್ನು ಈ ವಿಡಿಯೋದ ಉದ್ದಗಲಕ್ಕೂ ಹೇಳಿದ್ದೇವೆ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿರುವಂತಹ ವಿಡಿಯೋವನ್ನು ನೋಡಿ. ನೀವೇನಾದರೂ ಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ವಿಡಿಯೋಗೆ ಹೈಪ್ ಮಾಡಿ ವಿಡಿಯೋನ ನೋಡುವುದಕ್ಕೆ ಶುರು ಮಾಡಿ. ಮೋಸ ಏಕೆ ಆಗುತ್ತಿದೆ ಎಂದು ಜೀವನದಲ್ಲಿ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಜೀವನದಲ್ಲಿ ಕಲಿಯಬೇಕಾದಂತಹ ದೊಡ್ಡ ಪಾಠ ಏನೆಂದರೆ ನಮ್ಮ ನೋವಿಗೆ ದೊಡ್ಡ ಕಾರಣ ಮೋಸ ಮಾಡಿದವನು ಅಲ್ಲ, ಅವನಿಂದ ನಾವು ಕಟ್ಟಿಕೊಂಡಿದ್ದ ಅತಿಯಾದಂತಹ ನಿರೀಕ್ಷೆ, ನಂಬಿಕೆ ಇವುಗಳೇ ನಾವು ಮೋಸ ಹೋಗುವಂತೆ ಮಾಡಿರುತ್ತವೆ. ನಾವು ಯಾರನ್ನಾದರೂ ತುಂಬಾ ಮನಸ್ಸಿಟ್ಟು ತುಂಬಾ ನಂಬುತ್ತೇವೆಯೋ ಅವನು ಎಂದಿಗೂ ಕೂಡ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಅವನು ಯಾವತ್ತಿಗೂ ಕೂಡ ನಮ್ಮ ವಿರುದ್ಧ ನಿಲ್ಲುವುದಿಲ್ಲ. ನಾನು ಇಷ್ಟು ಒಳ್ಳೆಯದು ಮಾಡಿದ್ದೇನೆ, ಅವನು ನನಗೆ ಕೆಡಕು ಮಾಡುವುದಿಲ್ಲ ಎಂದುಕೊಳ್ಳುವುದು ಮೂರ್ಖತನದ ಕೆಲಸವಾಗುತ್ತದೆ. ಏಕೆಂದರೆ ಈ ಪ್ರಪಂಚದಲ್ಲಿ ಯಾರು ಯಾವಾಗ ಹೇಗೆ ಬದಲಾವಣೆ ಹೊಂದುತ್ತಾರೆ ಎಂದು ಹೇಳುವುದಕ್ಕೆ ಅಸಾಧ್ಯ ನೋಡಿ. ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ಬದಲಾಗುತ್ತದೆ. ಮನಸ್ಸು ಬದಲಾಗುತ್ತದೆ, ಪರಿಸ್ಥಿತಿಗಳು ಬದಲಾಗುತ್ತವೆ, ಜನರ ಆದ್ಯತೆಗಳು ಬದಲಾಗುತ್ತವೆ, ನಮ್ಮ ಬಗ್ಗೆ ಅವರ ವರ್ತನೆಯೂ ಕೂಡ ಬದಲಾವಣೆ ಆಗುತ್ತಿರುತ್ತದೆ. ಜೀವನದಲ್ಲಿ ಯಾರನ್ನೂ ಕೂಡ ಸುಖ ಸುಮ್ಮನೆ ಕಣ್ಣು ಮುಚ್ಚಿ ನಂಬುವುದಕ್ಕೆ ಹೋಗಲೇಬಾರದು. ಪರಿಸ್ಥಿತಿಗಳು ಒಂದೇ ರೀತಿಯಾಗಿ ಇರುವುದಿಲ್ಲ. ಪರಿಸ್ಥಿತಿಗಳಿಗೆ ತಕ್ಕಂತೆ ನಮ್ಮ ನಡತೆಯನ್ನು ಕೂಡ ನಾವು ಅಭಿವೃದ್ಧಿಪಡಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ನೀವು ಕರ್ಮ ಮಾಡಿ, ಆದರೆ ಫಲದ ಮೇಲೆ ಅಂಟಿಕೊಳ್ಳುವುದಕ್ಕೆ ಹೋಗಬೇಡಿ. ನೀವು ಪ್ರೀತಿಯನ್ನು ಮಾಡಿ, ಆದರೆ ಅದರ ಪ್ರತಿಫಲವನ್ನು ಅವಲಂಬಿತವಾಗಿ ನಿರೀಕ್ಷೆಯನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಸಮಯ ಸಂದರ್ಭ ಎನ್ನುವುದು ಒಂದೇ ರೀತಿಯಾಗಿ ಇರುವುದಿಲ್ಲ ನೋಡಿ. ನೀವು ಸಹಾಯ ಮಾಡಿ, ಆದರೆ ಪ್ರತಿಯಾಗಿ ನಿಷ್ಠೆ ಸಿಗುತ್ತದೆ ಎಂದು ನೀವು ಅಂದುಕೊಳ್ಳುವುದು ಬೇಡ. ನೀವು ಒಬ್ಬರಿಗೆ ಒಳ್ಳೆಯದು ಮಾಡಿದರೆ ಅದು ನಿಮ್ಮ ಧರ್ಮ, ಆದರೆ ಅವರು ಅದನ್ನೇ ಅರ್ಥ ಮಾಡಿಕೊಳ್ಳುವವರು ಇಲ್ಲವೋ ಅದು ಅವರ ಸಂಸ್ಕಾರ.
ಇದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಒಂದು ವೃಕ್ಷ ಎಲ್ಲರಿಗೂ ಕೂಡ ನೆರಳನ್ನು ಕೊಡುತ್ತದೆ, ಆದರೆ ಎಲ್ಲರೂ ಕೂಡ ಆ ವೃಕ್ಷಕ್ಕೆ ನೀರು ಹಾಕುವುದಿಲ್ಲ. ಕೆಲವರು ಅದರ ಕೆಳಗೆ ವಿಶ್ರಾಂತಿಯನ್ನು ಪಡೆಯುತ್ತಾರೆ, ಕೆಲವರು ಅದರ ಕೊಂಬೆ ಕಡಿಯುತ್ತಾರೆ. ಹಾಗಂದರೆ ವೃಕ್ಷ ನೆರಳು ಕೊಡುವುದಿಲ್ಲವೇ? ಅದು ನೆರಳು ಕೊಡುವುದನ್ನೇ ನಿಲ್ಲಿಸುತ್ತದೆಯೇ? ಇಲ್ಲ ತಾನೇ. ಹಾಗೆಯೇ ನಮ್ಮ ಜೀವನದಲ್ಲಿ ಯಾರಾದರೂ ಮೋಸ ಮಾಡಿದ್ದರೆ ನಾವು ಜೀವನವನ್ನೇ ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಮತ್ತೆ ಜೀವನವನ್ನು ಹೊಸದಾಗಿ ಪುನಃ ಪ್ರಾರಂಭಿಸಬೇಕು. ನೀವು ಒಳ್ಳೆಯವರಾಗಿ ಇರುವುದನ್ನು ಬಿಡಬೇಡಿ, ಆದರೆ ಯಾರಿಂದಲೂ ಕೂಡ ಶಾಶ್ವತ ನಿಷ್ಠೆಯ ನಿರೀಕ್ಷೆಯನ್ನು ಮಾಡುವುದಕ್ಕೆ ಹೋಗಬೇಡಿ. ಇಂದಿನ ಮೊದಲ ಪಾಠ, ಅತಿಯಾದ ನಿರೀಕ್ಷೆ. ಭವಿಷ್ಯದಲ್ಲಿ ನಿರೀಕ್ಷೆ ಕಡಿಮೆ ಮಾಡಿ, ಆತ್ಮಗೌರವವನ್ನು ಹೆಚ್ಚಿಸಿ. ಜೀವನದಲ್ಲಿ ಯಾರೋ ಏನೋ ಅನ್ನುತ್ತಿದ್ದಾರೆ ಎಂದು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಕರ್ತವ್ಯ ಏನಿದೆ, ನಿಮ್ಮ ಜವಾಬ್ದಾರಿ ಏನಿದೆ, ನಿಮ್ಮನ್ನು ಅವಲಂಬಿತವಾಗಿರುವಂತಹ ನಿಮ್ಮ ಕುಟುಂಬಗಳ ಮೇಲೆ ನೀವು ಆಶ್ರಯವಾಗಬೇಕು. ಅವರಿಗೆ ಏನು ಬೇಕೋ ಅದನ್ನು ಮಾಡಬೇಕು. ಮೋಸ ಹೋದಾಗ ತಕ್ಷಣವೇ ಪ್ರತಿಕಾರವನ್ನು ಏಕೆ ನೀವು ತೀರಿಸಿಕೊಳ್ಳುವುದಕ್ಕೆ ಹೋಗಬೇಕು? ಮೋಸವಾದ ತಕ್ಷಣ ಮನಸ್ಸಿನಲ್ಲಿ ಏನು ಬರುತ್ತದೆ? ನನ್ನನ್ನು ಮೋಸ ಮಾಡಿದವನಿಗೆ ನಾನು ತೋರಿಸುತ್ತೇನೆ, ಅವನು ನನ್ನಂತೆಯೇ ಅಳಬೇಕು, ಅವನಿಗೂ ಕೂಡ ಅದೇ ನೋವು ಕೊಡಬೇಕು. ಪ್ರತಿಕಾರವೇ ನ್ಯಾಯನ? ಖಂಡಿತವಾಗಿಯೂ ಕೂಡ ಆ ಪ್ರತಿಕಾರವನ್ನು ನೀನು ತೀರಿಸಿಕೊಳ್ಳುವುದು ಬೇಡ. ಸಮಯ ಸಂದರ್ಭ ಎನ್ನುವುದು ಕೂಡಿ ಬಂದಾಗ ಆ ದೇವರು ಶ್ರೀಕೃಷ್ಣ ಪರಮಾತ್ಮನು ಎಲ್ಲರಿಗೂ ಏನನ್ನು ಕೊಡಬೇಕೋ ಅದನ್ನು ಕೊಟ್ಟೇ ಕೊಡುತ್ತಾನೆ. ನಾವು ನೋಡದೇ ಇರಬಹುದು, ಆದರೆ ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನು ಎಲ್ಲವನ್ನ ಗಮನಿಸುತ್ತಾ ಇರುತ್ತಾನೆ. ಕೋಪದಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಜೀವನದ ದೊಡ್ಡ ತಪ್ಪಾಗಬಹುದು. ಕೋಪದಿಂದ ಮೋಹ ಉಂಟಾಗುತ್ತದೆ, ಮೋಹದಿಂದ ಸ್ಮೃತಿ ಎನ್ನುವುದು ಸತ್ತಿ ಹೋಗುತ್ತದೆ. ಜೀವನದಲ್ಲಿ ಬುದ್ಧಿನಾಶವಾಗುತ್ತದೆ, ಬುದ್ಧಿನಾಶದಿಂದ ಮನುಷ್ಯನು ಪತನವನ್ನು ಹೊಂದುತ್ತಾನೆ. ಅತಿಯಾದ ಕೋಪ ಎನ್ನುವುದು ಖಂಡಿತವಾಗಿಯೂ ಕೂಡ ಯಾರಿಗೂ ಒಳ್ಳೆಯದಲ್ಲ. ನೋಡಿ, ಕೋಪಗೊಳ್ಳುವ ಮೊದಲು ಈ ಸಾಲನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಒಮ್ಮೆ ಕೋಪ ನಿಮ್ಮ ಮನಸ್ಸನ್ನು ಹಿಡಿದರೆ ನೀವು ನ್ಯಾಯವಾಗಿ ಯೋಚಿಸಲು ಸಾಧ್ಯವೇ ಇಲ್ಲ. ಹಾಗಾಗಿ ನೀವು ಮಾಡುವಂತಹ ಕೆಲಸ ನಿಮ್ಮ ಶತ್ರುವಿಗಿಂತಲೂ ಕೂಡ ನಿಮ್ಮನ್ನೇ ಹೆಚ್ಚು ಹಾನಿಯನ್ನು ಮಾಡುತ್ತದೆ. ಕೋಪವನ್ನು ಬಿಟ್ಟು ಜೀವನದಲ್ಲಿ ನಿಮ್ಮ ಮೇಲೆ ನಿಮಗೆ ಆತ್ಮಬಲ ಎನ್ನುವುದು ತುಂಬಬೇಕು. ಒಬ್ಬ ವ್ಯಕ್ತಿ ನಿಮ್ಮನ್ನು ಮೋಸ ಮಾಡಿದನ, ಅವನು ನಿಮಗೆ ಮೋಸ ಕೊಟ್ಟ, ಆದರೆ ನೀವು ಪ್ರತಿಕಾರದ ಬೆಂಕಿಯಲ್ಲಿ ಸುಟ್ಟರೆ ಅವನು ನಿಮ್ಮ ಒಂದು ದಿನವನ್ನಲ್ಲ, ನೀವು ಹಲವು ತಿಂಗಳು, ಹಲವು ವರ್ಷ ಮನಃಶಾಂತಿ, ನಿದ್ದೆ ಕದ್ದಂತೆ ಆಗುತ್ತದೆ. ಜೀವನದಲ್ಲಿ ಪರಿಸ್ಥಿತಿಗಳು ಹಾಗೇ ಇರುತ್ತವೆ ಎಂದು ಯಾರು ಕೂಡ ಊಹೆ ಮಾಡುವುದಕ್ಕೆ ಅಸಾಧ್ಯ ನೋಡಿ. ಏಕೆಂದರೆ ಇಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಗೇ ಆಗುತ್ತದೆ. ಇಂದು ಕತ್ತಲೆ ಬಂದಿರಬಹುದು ನಿಮ್ಮ ಜೀವನದಲ್ಲಿ, ನಾಳೆ ಬೆಳಕು ಎನ್ನುವುದು ಬಂದೇ ಬರುತ್ತದೆ. ಪ್ರತಿಕಾರ ಅಂದರೆ ಇನ್ನೊಬ್ಬ ನನ್ನನ್ನು ಸುಡಲು ನೀವು ಹಿಡಿದ ಬೆಂಕಿ, ಆ ಬೆಂಕಿ ಮೊದಲು ನಿಮ್ಮ ಕೈಯನ್ನೇ ಸುಡುತ್ತದೆ. ಆದ್ದರಿಂದ ಮೋಸವಾದಾಗ ಮೊದಲು ಕೆಲಸ ಉತ್ತರ ಕೊಡಬೇಡಿ. ತಕ್ಷಣ ನೀವು ಮಾಡಬೇಕಾಗಿರುವುದು ಪ್ರತಿಕಾರವನ್ನು ತೀರಿಸುವುದನ್ನು ಬಿಟ್ಟು ನಿಮ್ಮ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಏಕೆಂದರೆ ಪ್ರತಿಕಾರವನ್ನು ತೀರಿಸಿಕೊಳ್ಳುವವನು ಮೇಲೆ ಇದ್ದಾನೆ ಅಲ್ಲವೇ? ಯಾರೋ ಏನೋ ಮಾಡಿದರು ಎಂದು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಯಾರ ಮುಂದೆಯೂ ಕೂಡ ಇನ್ನೊಬ್ಬರ ಬಗ್ಗೆ ಮಾತನಾಡುವುದಕ್ಕೆ ಹೋಗಲೇಬೇಡಿ. ಆದರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಮಾಡಿ, ಅದನ್ನು ಹೊರತುಪಡಿಸಿ ಕೆಟ್ಟದ್ದನ್ನು ಬಯಸುವುದಕ್ಕಾಗಲಿ ಕೆಟ್ಟದ್ದನ್ನು ಮಾಡುವುದಕ್ಕಾಗಲಿ ಹೋಗಲೇಬಾರದು. ಯಾರ ಮುಂದೆಯೂ ಕೂಡ ನಿಮ್ಮ ದುಃಖವನ್ನು ಪ್ರದರ್ಶನ ಮಾಡಬೇಡಿ. ಮೊದಲು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿಕೊಳ್ಳಿ. ಏಕೆಂದರೆ ಕೋಪದ ಕ್ಷಣದಲ್ಲಿ ಮಾಡಿದಂತಹ ಕೆಲಸ ಕೆಲವೊಮ್ಮೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುವಂತೆ ಮಾಡುತ್ತದೆ. ಕೋಪದಲ್ಲಿ ದುಡುಕಿ ಯಾವುದೇ ರೀತಿಯಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಮನುಷ್ಯ ಹೋಗಲೇಬಾರದು. ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟರೆ ಹಾಳಾಗುವುದು ನಮ್ಮ ಜೀವನವೇ. ಪ್ರತಿಕಾರದಿಂದ ಎಂದಿಗೂ ಕೂಡ ಯಾರಿಗೂ ಗೆಲುವು ಎನ್ನುವುದು ಸಿಗುವುದಿಲ್ಲ. ಸ್ವಯಂ ನಿಯಂತ್ರಣವೇ ನಿಜವಾದ ಜಯ. ನಿಮ್ಮನ್ನು ಮೋಸ ಮಾಡಿದವರು ಯಾರು? ನೀವು ಜೀವನದಲ್ಲಿ ಒಂದು ದೊಡ್ಡ ತಪ್ಪು ಮಾಡುತ್ತೇವೆ. ನಮ್ಮ ಜೊತೆ ಮಾತನಾಡುವಂತಹ ಪ್ರತಿಯೊಬ್ಬರನ್ನೂ ಕೂಡ ನಮ್ಮವರು ಎಂದು ಭಾವಿಸಿಕೊಳ್ಳುತ್ತೇವೆ.
ಜನ ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಅಸಾಧ್ಯ ನೋಡಿ. ಯಾರ ಮೇಲೆಯೂ ಕೂಡ ಅತಿಯಾದ ನಂಬಿಕೆ, ಅತಿಯಾದ ಅವಲಂಬನೆ ಒಳ್ಳೆಯದಲ್ಲ. ಯಾರಾದರೂ ನಗುತ್ತಾ ಮಾತನಾಡಿದರೆ ನಮ್ಮವರು, ಸಹಾಯ ಮಾಡಿದರೆ ನಮ್ಮವರು, ಪ್ರತಿದಿನ ಕರೆ ಮಾಡಿದರೆ ನಮ್ಮವರು, ಪ್ರಶಂಸೆ ಮಾಡಿದರೆ ನಮ್ಮವರು. ಆದರೆ ಅಲ್ಲ, ಎಲ್ಲ ಪರಿಚಯಗಳು ಸಂಬಂಧಗಳು ಅಲ್ಲ. ಎಲ್ಲ ಸಂಬಂಧಗಳು ನಿಷ್ಠೆಯಿಂದ ಇರುತ್ತವೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಕೇವಲ ಅವರ ಒಳಿತಿಗಾಗಿಯೇ ಯೋಚನೆಗಳನ್ನು ಮಾಡುತ್ತಾರೆ ವಿನಃ ನಿಮ್ಮ ಬಗ್ಗೆ ಯಾರೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗುವುದೇ ಇಲ್ಲ. ಹಾಗಾಗಿ ನಾವು ಏಕೆ ಇನ್ನೊಬ್ಬರನ್ನು ಅತಿಯಾಗಿ ಅವಲಂಬನೆಯಾಗಿ ಜೀವನವನ್ನು ನಡೆಸಬೇಕು ಹೇಳಿ? ಕೆಲವರು ನಿಮ್ಮ ಜೀವನಕ್ಕೆ ಆಶೀರ್ವಾದವಾಗಿ ಬರುತ್ತಾರೆ, ಪಾಠವಾಗಿ ಬರುತ್ತಾರೆ, ಎಚ್ಚರಿಕೆಯಾಗಿ ಬರುತ್ತಾರೆ. ನಿಮ್ಮನ್ನು ಮೋಸ ಮಾಡಿದವರು ಶತ್ರು ಆಗಿರಬೇಕೆಂದೇನೂ ಕೂಡ ಇಲ್ಲ. ಅವನು ದೇವರು ಕಳಿಸಿದಂತಹ ಒಂದು ಜಾಗೃತಿಯೂ ಕೂಡ ಆಗಿರಬಹುದು ಅಲ್ಲವೇ? ಅವನು ಕಲಿಸಿರುವಂತಹ ಪಾಠವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಯಾರಿಗೂ ಕೂಡ ನಂಬುವುದಕ್ಕೆ ಹೋಗಲೇಬಾರದು. ಖಂಡಿತವಾಗಿಯೂ ಕೂಡ ದೇವರು ಎಲ್ಲ ರಂಗದಲ್ಲಿಯೂ ಕೂಡ ಒಂದಲ್ಲ ಒಂದು ಎಚ್ಚರಿಕೆಯ ಸಂಕೇತವನ್ನು ನಮಗೆ ಕೊಟ್ಟೇ ಕೊಡುತ್ತಾನೆ. ನಿಮಗೆ ಹೇಳಿದ ಪಾಠ ಎಲ್ಲವನ್ನೂ ಕೂಡ ಬೇಗ ನಂಬುವುದಕ್ಕೆ ಹೋಗಬೇಡಿ. ನಿನ್ನ ಹೃದಯವನ್ನು ಎಲ್ಲರ ಮುಂದೆ ತೆರೆಯಬೇಡ. ನಿಮ್ಮ ಭಾವನೆಗಳನ್ನು ಎಲ್ಲರ ಬಳಿಯಲ್ಲಿಯೂ ಕೂಡ ಹೇಳಿಕೊಳ್ಳಬೇಡ. ಜೀವನದಲ್ಲಿ ಎಲ್ಲರೂ ಒಂದೇ ರೀತಿಯಾಗಿ ಇರುವುದಿಲ್ಲ. ನಿನ್ನ ದುರ್ಬಲತೆಯನ್ನು ಯಾರಿಗೂ ಕೂಡ ಆಯುಧ ಮಾಡಿಕೊಳ್ಳುವುದಕ್ಕೆ ಹೋಗಬೇಡ. ನಿನ್ನ ಮೌಲ್ಯವನ್ನು ಕಡಿಮೆ ಮಾಡಿಕೊಳ್ಳಬೇಡ. ಕೆಲವರು ನಿಮ್ಮ ಜೀವನದಿಂದ ಹೋಗುವುದು ಶಿಕ್ಷೆ ಅಲ್ಲವೇ ಅಲ್ಲ, ಅದು ನಿಮ್ಮನ್ನು ರಕ್ಷಣೆ ಮಾಡುವಂತಹ ಉದ್ದೇಶವಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಖಂಡಿತವಾಗಿಯೂ ಕೂಡ ನಿಮ್ಮ ದುರ್ಬಲತೆಗಳನ್ನು ಎಂದಿಗೂ ಯಾರ ಬಳಿಯಲ್ಲಿಯೂ ಕೂಡ ಹೇಳುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಇಂದಿನ ಜನರು ನಿಮ್ಮನ್ನು ಗೇಲಿ ಮಾಡುವಂಥವರೇ ಹೆಚ್ಚಾಗಿ ಇದ್ದಾರೆ. ನೀವು ಇಂದು ಅಳುತ್ತಿರಬಹುದು, ನೀವು ಇಂದು ಸಮಸ್ಯೆಯಿಂದ ಬಳಲುತ್ತಿರಬಹುದು, ನೀವು ಇಂದು ಹಲವಾರು ಘಟನೆಗಳಿಂದ ಬೆಂದು ಹೋಗಿರಬಹುದು. ಆದರೆ ಕೆಲವು ತಿಂಗಳ ನಂತರ ನೀವು ಹೇಗಿರುತ್ತೀರಿ ಎಂದು ಯಾರೂ ಕೂಡ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಅವನು ನನ್ನನ್ನು ಬಿಟ್ಟು ಹೋಗಿದ್ದು ಒಳ್ಳೆಯದೇ ಆಯಿತು, ಇಲ್ಲವಾದರೆ ನಾನು ಇನ್ನೂ ಹೆಚ್ಚು ದುಃಖವನ್ನು ಪಡುತ್ತಿದ್ದೆ. ಅವಳು ನನ್ನನ್ನು ಬಿಟ್ಟು ಹೋಗಿದ್ದು ಚೆನ್ನಾಗಿಯೇ ಆಯಿತು, ಇಲ್ಲವೆಂದರೆ ನಾನು ಇನ್ನೂ ಹೆಚ್ಚು ದುಃಖವನ್ನು, ನೋವನ್ನು ಅನುಭವಿಸುತ್ತಾ ಇದ್ದೆ ಎಂದು ಎಲ್ಲರೂ ಕೂಡ ಯೋಚನೆಗಳನ್ನು ಮಾಡುತ್ತೀರಾ? ಎಲ್ಲರೂ ನಿಮ್ಮವರಲ್ಲ. ಯಾರು ಉಳಿಯುತ್ತಾರೆ ಎನ್ನುವುದಕ್ಕಿಂತ ಯಾರು ಹೋಗುತ್ತಾರೆ ಎಂಬುದು ದೇವರ ಯೋಚನೆಯಾಗಿರುತ್ತದೆ. ಕಣ್ಣು ಮುಚ್ಚಿ ಒಬ್ಬರನ್ನು ನಂಬುವುದಕ್ಕೆ ಹೋಗಬೇಡಿ. ಮೋಸವಾದಾಗ ನಿಮ್ಮ ಮೌಲ್ಯ ಕಡಿಮೆಯಾಗುತ್ತದೆಯೇ? ನಿಮ್ಮನ್ನು ಯಾರಾದರೂ ಮೋಸ ಮಾಡಿದಾಗ ಮನಸ್ಸಿನಲ್ಲಿ ತುಂಬ ಅಪಾಯಕಾರಿ ಪ್ರಶ್ನೆಗಳು ಬರುತ್ತವೆ. ಜನರನ್ನು ನಾವು ಕೂಡ ಮೋಸ ಮಾಡಬೇಕು, ವಂಚನೆ ಮಾಡಬೇಕು, ಅಧರ್ಮದ ದಾರಿಯನ್ನು ಹಿಡಿಯಬೇಕು ಎಂದು ಕೊರತೆ ಇದೆಯಾ? ನಾನು ಸಾಕಷ್ಟು ಒಳ್ಳೆಯವನು, ಇಲ್ಲವಾ? ನನ್ನ ಪ್ರೀತಿ ಕಡಿಮೆಯಾಯಿತು, ನನ್ನ ನಂಬಿಕೆ ತಪ್ಪಾಯಿತು, ನನಗೆ ಮೌಲ್ಯವೇ ಇಲ್ಲವಾ? ಇದನ್ನು ಗಮನದಿಂದ ಕೇಳಿ. ಯಾರಾದರೂ ನಿಮ್ಮನ್ನು ಮೋಸ ಮಾಡಿದರೆ ಅದು ನಿಮ್ಮ ಮೌಲ್ಯದ ಪ್ರಮಾಣ ಮಾತ್ರವಲ್ಲ, ಅದು ಅವರ ಸ್ವಭಾವದ ಪ್ರಮಾಣವೂ ಕೂಡ ಆಗಿರುತ್ತದೆ. ಮೋಸ ಮಾಡಿದವರೇ ಚೆನ್ನಾಗಿ ಬದುಕುತ್ತಿದ್ದಾರೆ. ಮೋಸಕ್ಕೆ ಒಳಗಾದವರು ಖಂಡಿತವಾಗಿಯೂ ಕೂಡ ನರಳಾಟದಲ್ಲಿ ಹೊಂದಿದ್ದಾರೆ. ಜೀವನದಲ್ಲಿ ನಿಮಗೆ ದೇವರು ಇದ್ದಾನೆ. ಯಾರೇ ಏನೇ ಹೇಳಿದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಹೂವನ್ನು ತುಳಿದವನು ಹೂವಿನ ಮೌಲ್ಯ ಕಡಿಮೆ ಆಗುವುದಿಲ್ಲ, ಕಡಿಮೆ ಮಾಡುವುದಕ್ಕೂ ಕೂಡ ಸಾಧ್ಯವೇ ಇಲ್ಲ. ತನ್ನ ಸಂಸಾರವನ್ನು ತೋರಿಸಿದ ಚಿನ್ನವನ್ನು ಗುರುತಿಸಿದವನು ಚಿನ್ನದ ಮೌಲ್ಯ ಕಡಿಮೆ ಮಾಡಲಿಲ್ಲ, ತನ್ನ ಅಜ್ಞಾನವನ್ನು ತೋರಿಸಿದ. ಜೀವನದಲ್ಲಿ ಯಾರೋ ಬರುತ್ತಾರೆ, ಏನೋ ಹೇಳುತ್ತಾರೆ, ನಮ್ಮ ಜೀವನವನ್ನು ಬದಲಾವಣೆ ಮಾಡುತ್ತಾರೆ ಎಂದು ಎಂದಿಗೂ ಕೂಡ ಅಂದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಇದು ಎಂದಿಗೂ ಕೂಡ ಸಾಧ್ಯವೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆ ಎನ್ನುವಂತಹ ಒಂದು ಮಾರ್ಗದಲ್ಲಿ ನೀವು ನಡೆದಾಗ ಮಾತ್ರ ಬದುಕಿನಲ್ಲಿ ನೀವು ಯಶಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ನಿಮ್ಮ ಪ್ರಾಮಾಣಿಕತೆಯನ್ನು ಯಾರಾದರೂ ದುರುಪಯೋಗ ಮಾಡಿಕೊಂಡಿದ್ದಾರೆಯೇ? ನಿಮ್ಮ ಒಳ್ಳೆಯತನವನ್ನು ಯಾರಾದರೂ ದುರ್ಬಲತೆ ಎಂದು ಕೊಂಡರೆ
ನಿಮ್ಮ ಪ್ರೀತಿಯನ್ನು ಯಾರಾದರೂ ಆಟವನ್ನಾಗಿ ಮಾಡಿಕೊಂಡರೆ ತಪ್ಪು ನಿಮ್ಮದು ಅಲ್ಲ. ಒಂದು ಜಾಗೃತಿ ಎನ್ನುವುದು ಇರಬೇಕು. ಯಾರು ಹೇಗೆ ಬದಲಾಗುತ್ತಿದ್ದಾರೆ, ಯಾರ ವರ್ತನೆ ಹೇಗಿದೆ, ಹೇಗೆ ಮಾತನಾಡಿಸುತ್ತಿದ್ದಾರೆ, ಇದ್ದಾಗ ಹೇಗೆ, ಇಲ್ಲದೇ ಇದ್ದಾಗ ಹೇಗೆ, ಈ ಅರಿವು ನಿಮ್ಮಲ್ಲಿ ಇರಬೇಕು. ಒಳ್ಳೆಯವರಾಗಿ, ಆದರೆ ಅಜ್ಞಾನಿಗಳು ಆಗುವುದಕ್ಕೆ ಹೋಗಬೇಡಿ. ಸಹಾಯವನ್ನು ಮಾಡಿ, ಆದರೆ ನಿಮ್ಮ ಆತ್ಮಗೌರವ ಕಳೆದುಕೊಳ್ಳುವುದಕ್ಕೆ ಹೋಗಬೇಡಿ. ಪ್ರೀತಿ ಕೊಡಿ, ಪ್ರೀತಿ ಮಾಡಿ, ಆದರೆ ನಿಮ್ಮನ್ನೇ ಮರೆತು ಹೋಗುವುದಕ್ಕೆ ಹೋಗಬೇಡಿ. ಜೀವನ ಎನ್ನುವುದೇ ನಾವು ಅಂದುಕೊಂಡಂತೆ ಇರುವುದಿಲ್ಲ, ಅಂದುಕೊಂಡಂತೆ ಬರುವುದೂ ಇಲ್ಲ. ಏನೇ ಬಂದರೂ ಕೂಡ ಎಲ್ಲವನ್ನ ನಿಭಾಯಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ನಿಮ್ಮನ್ನು ಯಾರಾದರೂ ಮೋಸ ಮಾಡಿದರೆ ನಿಮ್ಮ ಮೌಲ್ಯ ಕಡಿಮೆ ಆಗುವುದೇ ಇಲ್ಲ. ಇದನ್ನು ಅರಿತು ಜೀವನವನ್ನು ಮಾಡಿ. ನಿಮ್ಮ ಮೌಲ್ಯವನ್ನು ನೀವು ಅರಿಯದೇ ಇರುವುದು ಮಾತ್ರ ನಿಜವಾದ ನಷ್ಟ. ಏಕೆ ಒಳ್ಳೆಯವರಿಗೆ ಹೆಚ್ಚು ಮೋಸವಾಗುತ್ತದೆ ಎಂದು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಮೋಸ ಆಗಿರಬಹುದು, ಆದರೆ ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಒಳ್ಳೆಯ ದಾರಿ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಆ ಮೋಸದಿಂದಲೇ ನಿಮ್ಮ ಜೀವನದಲ್ಲಿ ಹಲವು ಪಾಠಗಳನ್ನು ನೀವು ಕಲಿತಿರುತ್ತೀರಾ. ಆ ಪಾಠಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದುವರಿಯುವುದನ್ನು ನೋಡಬೇಕು. ಬಹಳ ಜನ ಹೇಳುತ್ತಾರೆ, ನಾನು ಯಾರಿಗೂ ಕೂಡ ಕೆಡುಕು ಮಾಡಿಲ್ಲ, ನನಗೆ ಏಕೆ ಇಷ್ಟೊಂದು ನೋವು, ನಾನು ನಿಷ್ಠೆಯಿಂದಾಗಿದ್ದೆ, ನನಗೆ ಏಕೆ ಮೋಸ ಮಾಡಿದರು ಎಂದು. ಖಂಡಿತವಾಗಿಯೂ ಕೂಡ ನಿಮಗೆ ಮೋಸ ಮಾಡಿದವರು ಅವರು ಕೂಡ ಮೋಸದ ಪ್ರತಿಫಲವನ್ನು ಪಡೆಯುತ್ತಾರೆ. ಮೋಸ ಒಳಗಾಗಿದ್ದೀಯಾ ಅಷ್ಟೇ, ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಗೆಲುವನ್ನು ಸಾಧಿಸುತ್ತೀಯಾ. ಜೀವನದಲ್ಲಿ ಬರೀ ಒಳ್ಳೆಯತನ ಸಾಕಾಗುವುದೇ ಇಲ್ಲ. ಒಳ್ಳೆಯತನಕ್ಕೆ ವಿವೇಕವೂ ಕೂಡ ಸೇರಬೇಕಾಗುತ್ತದೆ. ಒಳ್ಳೆಯವನು, ಮನಸ್ಸು ಹೊಂದಿರುವವನು ಕೆಲವೊಮ್ಮೆ ಬೇಗ ನಂಬುತ್ತಾರೆ, ಮರುಕ್ಷಣ ಕ್ಷಮಿಸಿಬಿಡುತ್ತಾರೆ. ಜೀವನದಲ್ಲಿ ಎಲ್ಲವನ್ನೂ ಕೂಡ ಒಪ್ಪಿಕೋ, ಆದರೆ ನಿನ್ನ ಬಳಿಯಲ್ಲಿ ಇದ್ದುಕೊಂಡು ನಿನಗೆ ನಂಬಿಕೆ ದ್ರೋಹವನ್ನು ಮಾಡುವಂಥವರನ್ನು ಎಂದಿಗೂ ಕೂಡ ನಂಬುವುದಕ್ಕಾಗಲಿ ಒಪ್ಪಿಕೊಳ್ಳುವುದಕ್ಕಾಗಲಿ ಹೋಗಲೇಬೇಡ. ಕೆಂಪು ಯೋಚನೆಗಳು ಕಡೆಗಣಿಸುತ್ತಾರೆ. ಅವನು ಬದಲಾಗುತ್ತಿದ್ದಾನೆ ಅಂದುಕೊಳ್ಳುತ್ತಾರೆ. ನಮ್ಮನ್ನು ಬಯಸುತ್ತಾರೆ, ಬಳಸಿಕೊಳ್ಳುತ್ತಾರೆ. ಇದು ದಯೆ ಅಲ್ಲ, ಕೆಲವೊಮ್ಮೆ ಇದು ಸ್ವಯಂ ಅನ್ಯಾಯ. ಯಾರಾದರೂ ನಿಮಗೆ ಒಮ್ಮೆ ಸುಳ್ಳು ಹೇಳಿದರೆ ಅದನ್ನು ಖಂಡಿತವಾಗಿಯೂ ಕೂಡ ಗಮನಿಸುವುದನ್ನು ನೋಡಬೇಕು. ಜೀವನದಲ್ಲಿ ಅಂದುಕೊಂಡಂತೆ ಯಾವುದು ಕೂಡ ಇರುವುದಿಲ್ಲ. ಜೀವನದಲ್ಲಿ ಎಲ್ಲವನ್ನ ಹೊಂದಿಕೊಂಡು ಬದುಕುವುದನ್ನು ಕಲಿಯಬೇಕು. ಮರು ಸುಳ್ಳು ಹೇಳಿದರೆ ದೂರವಿರುವುದನ್ನು ಕಲಿತುಕೊಳ್ಳಿ. ಯಾರಾದರೂ ನಿಮ್ಮನ್ನು ನಂಬಿಕೆಯನ್ನು ಒಮ್ಮೆ ಮುರಿದರೆ ಜಾಗೃತಿ ಎನ್ನುವುದು ನಿಮ್ಮಲ್ಲಿ ಇರಬೇಕು. ಮತ್ತೆ ಮುರಿದರೆ ಸಂಬಂಧದ ಬಾಗಿಲು ಮುಚ್ಚಿ ಕ್ಷಮೆ ಪವಿತ್ರ, ಆದರೆ ಮತ್ತೆ ಮೋಸವಾಗಲು ಅವಕಾಶವನ್ನು ಕೊಡುವುದು ಜ್ಞಾನವಲ್ಲ. ಇದನ್ನು ನೀವು ಅರಿತು ಜೀವನವನ್ನು ಮಾಡುವುದನ್ನು ನೋಡಬೇಕು. ಈಗಿನ ಜನ ಕೇವಲ ತಮ್ಮ ಒಳಿತಿಗಾಗಿ ಮಾತ್ರ ಬಯಸುತ್ತಾರೆ, ಬಗೆಯುತ್ತಾರೆ. ಯಾರಿಗೆ ಅದರಿಂದ ಏನೇ ಆದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗುವುದೇ ಇಲ್ಲ. ಒಳ್ಳೆಯವರಾಗಿ ಇರಿ, ಆದರೆ ವಿವೇಕ ಇಲ್ಲದ ಒಳ್ಳೆಯತನ ನಿಮ್ಮನ್ನೇ ಗಾಯಗೊಳಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಮೋಸವಾದ ನೋವಿನಿಂದ ಹೇಗೆ ಹೊರಗೆ ಬರಬೇಕು, ಮೋಸವಾದ ನಂತರ ಮನಸ್ಸು ಏನು ಮಾಡುತ್ತದೆ, ಅವನು ಹೇಳಿದ ಮಾತುಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೀಯಾ. ಜೀವನದಲ್ಲಿ ನೋವುಗಳೇ ಬಂದಿರಬಹುದು, ಸಮಸ್ಯೆಗಳೇ ಬಂದಿರಬಹುದು, ದುಃಖಗಳೇ ಎದುರಾಗಿರಬಹುದು, ಮೋಸ ನಿನಗೆ ಮಾಡಿರಬಹುದು. ತಾಳ್ಮೆ ಎನ್ನುವುದು ಖಂಡಿತವಾಗಿಯೂ ಕೂಡ ತುಂಬಾ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ. ಯಾರು ಏನೇ ಮಾಡಿದರೂ ಕೂಡ ತಾಳ್ಮೆ ಒಂದೇ ಉತ್ತರವಾಗಬೇಕು. ತಾಳ್ಮೆಯಿಂದ ಕಾದು ನೋಡು. ಜೀವನದಲ್ಲಿ ಸಮಯ ಎನ್ನುವುದು ಎಲ್ಲರಿಗೂ ಒಂದೇ ರೀತಿಯಾಗಿ ಇರುವುದಿಲ್ಲ. ಅವರಿಗೆ ಒಳ್ಳೆಯ ಸಮಯ ನಡೆಯುತ್ತಿರಬಹುದು, ನಿನ್ನದು ಕೆಟ್ಟ ಸಮಯವಾಗಿರಬಹುದು. ಆದರೆ ಖಂಡಿತವಾಗಿಯೂ ಕೂಡ ನಿಮಗೂ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ದಿನದ ಘಟನೆಗಳನ್ನು ಮರು ಯೋಚಿಸುತ್ತಾ, ಚಿಂತಿಸುತ್ತಾ ಏಕೆ ನಿನ್ನ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ವಿನಿಯೋಗ ಮಾಡುತ್ತೀಯಾ. ಆಗಿರುವುದು ಆಗಿ ಹೋಗಿದೆ, ಅದನ್ನು ಬದಲಾಯಿಸುವುದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಜೀವನದಲ್ಲಿ ನೀನು ಮಾಡಬೇಕಾಗಿರುವಂತಹ ಒಳ್ಳೆಯ ಕಾರ್ಯಗಳನ್ನು, ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ಆಲೋಚನೆಗಳನ್ನು ಮೈಗೂಡಿಸಿಕೊಳ್ಳುವುದನ್ನು ಕಲಿತುಕೋ. ಆಗ ಖಂಡಿತವಾಗಿಯೂ ಕೂಡ ನಿನ್ನ ಜೀವನದಲ್ಲಿ ಬದಲಾವಣೆಯನ್ನು ನೀನು ಕಾಣುವುದಕ್ಕೆ ಸಾಧ್ಯವಾದೀತು. ಮನಸ್ಸು ಎಲ್ಲಿ
ಸಿಲುಕಿದೆಯೋ ಅದನ್ನು ಅಲ್ಲಿ ಬಿಡಬೇಡಿ, ಅದನ್ನು ಮೇಲಕ್ಕೆ ಎತ್ತುವುದೇ ಸರಿ. ಮೋಸ ಮಾಡಿದ ವ್ಯಕ್ತಿಯಿಂದ ಗಮನ ತೆಗೆಯಿರಿ. ನೋವಿನ ಘಟನೆಯಿಂದ ಗಮನ ಬೇರೆ ಕಡೆಗೆ ಸೆಳೆಯಿರಿ. ನಿಮ್ಮ ಮನಸ್ಸನ್ನು ಪವಿತ್ರ ಚಿಂತನೆಗಳಲ್ಲಿ ತೊಡಗಿಸಿಕೊಳ್ಳಿ. ಖಂಡಿತವಾಗಿಯೂ ಕೂಡ ಒಂದಲ್ಲ ಒಂದು ದಿನ ಒಳ್ಳೆಯ ಸಮಯ ಎನ್ನುವುದು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನೀವು ಗಮನಿಸಿದರೆ ಮನಸ್ಸು ಖಾಲಿ ಇದ್ದಾಗ ನೋವು ಹೆಚ್ಚು ಬರುತ್ತದೆ. ಆದರೆ ಮನಸ್ಸು ದೇವರ ಚಿಂತನೆಗೆ, ಶ್ಲೋಕ, ಜಪ, ಸೇವೆ, ಕೆಲಸಗಳಲ್ಲಿ ತೊಡಗಿದಾಗ ನೋವು ನಿಧಾನವಾಗಿ ಕರಗಿ ಹೋಗುತ್ತದೆ. ಯಾವುದಾದರೂ ಒಂದು ಕೆಲಸದಲ್ಲಿ ನಾವು ನಿರತರಾಗಿ ಇರುವುದನ್ನು ನೋಡಬೇಕು. ಇಲ್ಲವೆಂದರೆ ನಮ್ಮ ಗಮನ ಎನ್ನುವುದು ಬದುಕಿನಲ್ಲಿ ಆಗಿರುವಂತಹ ಕೆಲವು ಘಟನೆಗಳನ್ನು ಮೆಲುಕು ಹಾಕುತ್ತಾ ಮತ್ತೆ ಮತ್ತೆ ಚಿಂತನೆಗಳಲ್ಲಿ ಮುಳುಗಿ ನಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಕಳೆಯಬೇಕಾಗುತ್ತದೆ. ಯಾರಾದರೂ ಮರೆತುಕೊಳ್ಳಲು ಪ್ರಯತ್ನಿಸುವುದಕ್ಕೆ ಹೋಗಬೇಡಿ. ನಿಮ್ಮನ್ನೇ ಮತ್ತೆ ಕಂಡುಕೊಳ್ಳಲು ಪ್ರಯತ್ನವನ್ನು ಮಾಡಿ. ಒಂದು ದಿನ ಬರುತ್ತದೆ, ಅದೇ ನೆನಪು ನಿಮ್ಮನ್ನು ಅಳಿಸುವುದಿಲ್ಲ. ಅದೇ ಘಟನೆಗೆ ನಿಮಗೆ ಪಾಠವಾಗಿ ಮಾತ್ರ ಉಳಿಯುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಹಾಗಾಗಿ ಜೀವನದಲ್ಲಿ ಏನೇ ಆಗಿದ್ದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುತ್ತಾ ಮುಂದುವರಿಯುವುದನ್ನು ನೋಡಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಮತ್ತಷ್ಟು ಶ್ರೀಕೃಷ್ಣ ಪರಮಾತ್ಮನ ಭಕ್ತಾದಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಎಂದು ಹೇಳುತ್ತಾ ಸಿಗುತ್ತೇವೆ ಮತ್ತೆ ನಾಳೆಯ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.